ಮೊಳಕಾಲ್ಮೂರು ಪಟ್ಟಣದ ಪ್ರಸಿದ್ಧ ಶಾಲೆಗಳಲ್ಲಿ ಒಂದಾದ ಸರ್ ಎಂ ವಿ ಶಾಲೆಯಲ್ಲಿ 24-25ನೇ ಸಾಲಿನ ಕಲೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು. ಮಕ್ಕಳು ಮಾಡಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪೋಷಕರು ವೀಕ್ಷಿಸಿ ಹರ್ಷ ವ್ಯಕ್ತಪಡಿಸಿದರು. ಹೌದು, ಮಕ್ಕಳಿಗೋಸ್ಕರ ಮಕ್ಕಳೇ ಮಾಡುವ ಕಾರ್ಯಕ್ರಮಕ್ಕೆ ಬಿಇಒ ನಿರ್ಮಲಾ ದೇವಿಯವರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ವಿಜ್ಞಾನೋತ್ಸವ, ಸಾಹಿತ್ಯೋತ್ಸವ, ಗಣಿತೋತ್ಸವ ಭಾಗಿಯಾಗಿದ್ದ ವಿದ್ಯಾರ್ಥಿಗಳು. ಅನೇಕ ಶಾಲೆಗಳಿಂದ ವಿದ್ಯಾರ್ಥಿಗಳು ಸರ್ ಎಂ ವಿ ಶಾಲೆಗೆ ಆಗಮಿಸಿ ಮಕ್ಕಳು ಮಾಡಿದ ಕಲೋತ್ಸವ ಕಾರ್ಯಕ್ರಮವನ್ನು ಕಣ್ತುಂಬಿಕೊಂಡರು. ಇಲ್ಲಿನ ಶಾಲೆಯ ಮಕ್ಕಳು ವಿಷಯದ ಬಗ್ಗೆ ಅರಿವು ಮೂಡಿಸಿದರು ಹಾಗೂ ಗ್ರಂಥಾಲಯದ ಮಹತ್ವದ ಬಗ್ಗೆ ತಿಳಿಸಿಕೊಟ್ಟರು. ಯಕ್ಷಗಾನ ದೇವಿ ಮಹಾತ್ಮೆಯ ರೂಪ ಧರಿಸಿದ ವಿದ್ಯಾರ್ಥಿನಿ ಗಮನ ಸೆಳೆದಳು. ವಿಶೇಷವಾಗಿ ಮೊಳಕಾಲ್ಮೂರು ತಾಲೂಕಿನ ಐತಿಹಾಸಿಕ ಮತ್ತು ಪ್ರೇಕ್ಷಣೀಯ ಸ್ಥಳಗಳು, ಇವುಗಳಲ್ಲಿ ರಕ್ಷಿಸಿದ ಸಾಹಿತಿಗಳ ಸಮಗ್ರ ವಿವರವನ್ನು ಪ್ರದರ್ಶಿಸಲಾಯಿತು. ವಿದ್ಯಾರ್ಥಿಗಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇನ್ನಷ್ಟು ಮೆರುಗು ತಂದವು ಎಂದು ನಿರ್ಮಲಾ ದೇವಿಯವರು ತಿಳಿಸಿದರು. ಸಂಸ್ಥಾಪಕರಾದ ವೆಂಕಟೇಶ್ ಮಾತನಾಡಿ, ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಮಕ್ಕಳ ವಿದ್ಯಾಭ್ಯಾಸದ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡುವ ಅಭ್ಯಾಸ ಮತ್ತು ಅವರಲ್ಲಿರುವ ಕಲೆಯನ್ನು ಹೊರತೆಗೆಯಲು ಅವಕಾಶ ಸಿಕ್ಕಂತಾಗುತ್ತದೆ. ಇಂತಹ ಕಾರ್ಯಕ್ರಮಗಳನ್ನು ಮಾಡುವುದರಿಂದ ಮಕ್ಕಳಲ್ಲಿ ಒತ್ತಡ ಕಡಿಮೆಯಾಗಿ ವಿದ್ಯಾಭ್ಯಾಸ ಮಾಡಲು ಇನ್ನಷ್ಟು ಪ್ರೋತ್ಸಾಹ ನೀಡಿದಂತಾಗುತ್ತದೆ ಎಂದರು. ಇದೇ ವೇಳೆ ಕೆಲ ವಿದ್ಯಾರ್ಥಿಗಳು ಮಾತನಾಡಿ, ಇಂತಹ ಕಾರ್ಯಕ್ರಮಗಳನ್ನು ಮಾಡುವುದರಿಂದ ಎಲ್ಲ ರಂಗದಲ್ಲೂ ಮುಂದೆ ಬರಲು ಅವಕಾಶ ಸಿಕ್ಕಂತಾಗುತ್ತದೆ ಎಂದರು. ಭಾಗಿಯಾಗಿದ್ದೇನೆ ಉತ್ಸವದಲ್ಲಿ. ಸರ್ ಎಂ ವಿಶ್ವೇಶ್ವರಯ್ಯನವರ ಹೆಸರಿನಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿ ಮೊಳಕಾಲ್ಮೂರು ತಾಲೂಕಿನಲ್ಲಿ ವೆಂಕಟೇಶ್ ಅವರು ಮತ್ತು ಅವರ ಕುಟುಂಬದವರು ಉತ್ತಮ ಶಿಕ್ಷಣ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇವತ್ತು ಸರ್ ಎಂ ಉತ್ಸವದಲ್ಲಿ ಬಹಳಷ್ಟು ಎಕ್ಸಿಬಿಷನ್ಸನ್ನು ಕಂಡಕ್ಟ್ ಮಾಡಿದ್ದಾರೆ. ತುಂಬ ಎಲ್ಲ ಎಕ್ಸಿಬಿಷನ್ಸನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ. 6 ವಿಷಯಗಳ ಕುರಿತಂತೆ ಇಲ್ಲಿ ಕನ್ನಡ ಇರ್ಬೋದು, ಇಂಗ್ಲೀಷು, ಹಿಂದಿ ಮತ್ತು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಎಕ್ಸಿಬಿಷನ್ಸು ಇದೆ. ಜೊತೆಗೆ ಹಸಿರು ಮನೆ ಮತ್ತು ತಾರಾಮಂಡಲ ಈ ರೀತಿ ಮತ್ತು ನಾಟಕ, ಸಂಗೀತ ಉತ್ಸವ, ವಿವಿಧ ರೀತಿಯ ಇಲ್ಲಿ ಎಕ್ಸಿಬಿಷನ್ಸನ್ನು ಕಂಡಕ್ಟ್ ಮಾಡಿದ್ದಾರೆ. ಮಕ್ಕಳು ಮತ್ತು ಶಿಕ್ಷಕರು ತುಂಬ ಎಫರ್ಟ್ ಹಾಕಿ ಈ ಒಂದು ಉತ್ಸವವನ್ನು ಸಕ್ಸಸ್ಫುಲ್ ಮಾಡಿದ್ದಾರೆ. ಮಕ್ಕಳಿಗೂ ಕೂಡ ಮತ್ತು ಪೋಷಕರಿಗೂ ಕೂಡ ಇದು ಕಣ್ತುಂಬಿ ಮನ ತುಂಬಿಕೊಳ್ಳುವಂಥ ಒಂದು ಸದಾವಕಾಶ ಇಲ್ಲಿ ಸಿಕ್ಕಿದೆ. ತುಂಬ ನನಗೆ ಖುಷಿಯಾಯಿತು. ಮಕ್ಕಳು ಕೂಡ ಇಲ್ಲಿ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಅನಾವರಣ ಮಾಡಲಿಕ್ಕೆ ಒಂದು ಉತ್ತಮ ವೇದಿಕೆ ಇದಾಗಿದೆ ಅಂತ ಹೇಳಿ ನನ್ನ ಭಾವನೆ. March takes 687 days to complete 1 revolution and 24 hours 6 minutes to complete 1 rotation. It is also called as red planet due to its iron oxide surface. It has 2 moons. Jupiter takes 11 years to complete 1 revolution and 9 hours 9 minutes to complete 1 rotation. It has 25 moons. Saturn takes 29 years. Explain, madam. Good afternoon, sir. Myself, Anisha. I am from grade 7. My topic is type of agriculture. Cultivation of land for agriculture. There are 7 steps of agriculture. First step is soil preparation. It is bluffing, leveling, and messing. ಹೇಳ್ರಿ. ಹೇಳ್ರಿ. A plus B whole square is equal to what? A square plus 2ab plus b square. A square plus 2ab. Correct. Today I am going to show you that the formula of A plus B whole square is equal to A square plus 2ab plus b square. In front of you, right? Take a big square into the side and side. And A plus B whole square, A square plus 2ab plus b square. We cut into 4 pieces. We get A square. Its larger area is A square. 2 rectangles the AB. B square is the smaller square. We join this together. We get A square 2ab b square. It proves A square plus 2ab plus b square. Thank you. Good morning, everyone. Myself Gavan from grade 4. Today I
am explaining the model about a robot. A robot is a smart machine that can sense, think, and act to specific tasks. Robots use sensors, motors, and computer programs to run directly. They help in dangerous things like command, deep options, and space. In fact, the robot system called the Today I'm going to explain about one of the fastest growing table networks in the world. It has more than 150 airports, including international and domestic cargo airports. These airports are managed mainly by the Authority of India. Good morning, sir. Myself, I am from grade 3. My topic is globes and maps. The Earth is a planet on which we live. We know that the Earth is round, but for a long time it was believed that the Earth is flat. This view is changed around 500 years ago. The Portuguese explorer Ferdinand Magellan, who sailed westward around the world with 5 ships. This proved that the Earth is round. Can you imagine what would happen when the Earth was flat? Yes, if we travel to the edge of the Earth, we would fall off. Have you ever seen the photography? Good morning, sir. My name is Anisha. Our topic is education. NCERT, the National Council of Educational Research and Training. It prepares textbook for students and it conducts research in education and it follows NCERT textbooks. CBSE is the Central Board of Secondary Education. It follows NCERT textbooks. Hi, good morning everyone. Myself Hasini. I am studying in grade 8. My science model topic is water cycle. The water cycle, also known as hydrological cycle, is the continuous journey of water that circulates between Earth's ocean and Good morning, sir. My name is Sihan Sharif. I am studying in grade 4. Today I am going to explain my working model on intervention and integration in the world that shows student feelings on Tell me. Good morning, everyone. My name is Kishan. I am studying in grade 4. I am going to explain my working model on preposition. Preposition is a word that shows relationship between a noun or pronoun and words in a sentence. I am going to explain. The jump is in the cap, the jump is on the cap, the jump is under the cap, the jump is between the cap, the jump is behind the cap, the jump is next to the cap, the jump is beside the cap, the jump is between the cap, the jump is in front the cap. Preposition of time. In morning, in evening, in spring, in summer, in winter, in 1991, in 2010, in January, in April, in Monday, in Wednesday, in Thursday. Tell me. Tell Ra. Good morning, sir. My name is Sai Charan. I am studying in grade 5. I am going to explain my working model and adjective. Adjective is a describing word. It describes or tells more about noun or a pronoun. It means Good morning, sir. My name is Amisha. I am from grade 5. My model is about verb. Verb is an action word that shows an action, state or being in a sentence. Sleeping, jumping, walking, sliding, dancing, swinging. Good morning, everyone. My name is Madhusini from grade 5. Today I am going to explain about my working model noun. Noun is a naming word. It names a person. ಜೋರಾಗಿ ಹೇಳ್ರಿ loudly. It names a person, place, thing, or idea. There are definitions. Noun help us to name everything around us. Example: a dog is barking. I read a book.
participant will continue on parts of speech. There are 8 parts of speech: noun, pronoun, adjective, verb, adverb, conjunction, preposition, and interjection. Noun. Today I am going to explain articles are small words using visual words. There are 2 types of articles: defined and indefinite articles. Definite article is the is used to Are you ready, sir? Ready. Two, 3 stick make 3 boxes. Two, 3 stick make 3 boxes. Two, 3 sticks make 3 boxes. ಅಷ್ಟೇನಾ? ಈ ಸಂದರ್ಭದಲ್ಲಿ ಸರ್ಎಂವಿ ಶಾಲೆಯ ಸಂಸ್ಥಾಪಕರಾದ ವೆಂಕಟೇಶ್, ಮುಖ್ಯೋಪಾಧ್ಯಾಯರಾದ ಮಂಜಣ್ಣ, ಶಾಲೆಯ ಶಿಕ್ಷಕರು, ಶಿಕ್ಷಕಿಯರು, ವಿವಿಧ ಶಾಲೆಗಳಿಂದ ಆಗಮಿಸಿದ ಮಕ್ಕಳು ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.